ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಏನಿದೆ ಆನೆ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ನನ್ನ ವ್ಲಾಗಲ್ಲಿ ಆನೆ ಬರ್ತಾ ಇದೆ ನೋಡಿ. ಆನೆ ಅಂದರೆ ಹಾಗೆ ಆರ್ಟಿಫಿಷಿಯಲ್ ಆನೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಆನೆ ಇದೆ, ಹಾಗೆ ಇಲ್ಲಿ ಸೊಂಡೆ ಎತ್ತಿಬಿಟ್ಟಿದೆ, ಆ ರೀತಿ ಇದೆ ನೋಡಿ. ದೊಡ್ಡ ಆನೆ ಇದೆ. ನಿಮಗೆ ಇನ್ನೊಂದು ನಾನು ಸ್ಕೂಟಿ ತೊಗೊಂಡಿದ್ದೀನಿ, ತೋರಿಸ್ಲಾ ನಿಮಗೆ ಯಾವ ರೀತಿ ಇದೆ ಸ್ಕೂಟಿ ಅಂತ. ನೋಡಿ ಇಲ್ಲಿ ಎಷ್ಟು ಸಖತ್ತಾಗಿದೆ ಸ್ಕೂಟಿ, ಸೂಪರ್ ಆಗಿದೆ ಅಲ್ವಾ? ಹಾಗೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಸ್ಕೂಟಿ ಅವೆಲ್ಲ ಇದೆ. ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹಾಗೆ ತೋರಿಸ್ತಾ ಹೋಗ್ತೀನಿ. ಇನ್ನೊಂದು ಸೂಪರ್ ಆಗಿದೆ ನೋಡಿ ಸ್ಕೂಟಿ, ಲೇಡೀಸ್ ಆ್ಯಂಡ್ ಬಾಯ್ಸ್. ಇದು ಕೃಷ್ಣ ನೋಡಿ, ನನ್ನ ಫ್ರೆಂಡ್ಸ್ ನನಗೆ ಗಿಫ್ಟ್ ಮಾಡಿರೋಂಥ ಕೃಷ್ಣ ಇದು. ನಾನು ಮೊದಲೆಲ್ಲ ಇಲ್ಲೇ ಇದ್ನಲ್ವ, ಆವಾಗ ಗಿಫ್ಟ್ ಮಾಡಿದರು. ಹಾಗೆ ಮುಂದೆ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಮುಖ ಎಲ್ಲ ವಾಶ್ ಮಾಡಿಕೊಂಡು ಈಗ ನಾನು ಪೂಜೆ ಮಾಡೋದಕ್ಕೆ ದೇವ್ರ ಮನೆಗೆ ಬಂದಿದ್ದೀನಿ. ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಜೆ ಪೂಜೆ ಮಾಡಬೇಕಲ್ವ, ಬಾಗಿಲಿಗೆ ನೀರು ಹಾಕಬೇಕಲ್ವ, ಅದಕ್ಕೆ ಪೂಜೆ ಮಾಡೋದಕ್ಕೆ ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ ನೋಡಿ. ಸಂಜೆ ದೀಪ ಹಚ್ತೀವಿ ನಾವು. ಕೆಲವೊಬ್ಬರು ಸಂಜೆ ದೀಪ ಹಚ್ಚೋದಿಲ್ಲ, ಬಟ್ ನಾವು ದೀಪ ಹಚ್ತೀವಿ. ನಮ್ಮ ಮನೇಲಿ ಪೂಜೆ ಆದಮೇಲೆ ಊಟ ಅಥವಾ ಮತ್ತೊಂದು ಕೆಲಸ. ಪೂಜೆ ಇಲ್ಲ ಅಂದರೆ ಅದು ಏನೋ ಕಳ್ಕೊಂಡಿದ್ದೀವಿ, ಏನೋ ಸಮಾಧಾನ ಆಗೋದಿಲ್ಲ ಮನಸ್ಸಿಗೆ, ಆ ರೀತಿ ಆಗಿಬಿಡುತ್ತೆ. ಪೂಜೆ ಮಾಡಿದಲೇ ಮನೇಲಿ ಸ್ವಲ್ಪ ನೆಮ್ಮದಿ, ಶಾಂತಿ, ಮನಸ್ಸಿಗೂ ಶಾಂತಿ, ನೆಮ್ಮದಿ ಅಂತ ಅನಿಸೋದು. ಅದಕ್ಕೆ ನಾವು ಪೂಜೆ ಒಂದು ದಿನ ಬಿಡೋದಿಲ್ಲ. ಕೆಲವೊಂದು ತಿಂಗಳಲ್ಲಿ 3 ಡೇಸ್ ಬಿಡ್ತೀವಿ ಅಷ್ಟೇ. ಬಾಯ್ಸ್ ಮಾಡ್ತಾರೆ, ಮನೇಲಿ ಇರೋರು ಬಾಯ್ಸ್ ಮಾಡ್ತಾರೆ. ಲೇಡೀಸ್ ಮಾತ್ರ ತಿಂಗಳಿಗೆ 3 ಡೇಸ್ 5 ಡೇಸ್ ಬಿಡ್ತೀವಿ ಪೂಜೆ ಮಾಡೋದು. ಆವಾಗ ಅಡ್ಜಸ್ಟ್ ಮಾಡ್ಕೊತೀವಿ ಅಷ್ಟೇ. ಕಾಮನ್ ಅಲ್ವಾ ಲೇಡೀಸಿಂದು, ಆವಾಗ ಬಿಡಲೇಬೇಕು. ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ಮನೆಗೆ ಬಂದುಬಿಟ್ಟು. ಅಕ್ಕ ಹೊರಗಡೆ ಏನೋ ಕೆಲಸ ಮಾಡ್ತಾಯಿದ್ರು. ಅಮ್ಮ ಪಾಪುನ ಎತ್ಕೊಂಡಿದ್ರು. ಅಮ್ಮನ ಕೆಲಸ ಪಾಪುನ ಎತ್ಕೊಳ್ಳೋದೆ. ಯಾಕೆ ಅಂದರೆ ಅವ್ರದ್ದು ವಯಸ್ಸಾದವ್ರು, ಅವ್ರ ಪಾಪು ನೋಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ತುಂಬ ಅಂದರೆ ತುಂಬ ಕೇರಲ್ಲಿ ನೋಡ್ಕೊತಾ ಇರ್ತಾರೆ ನೋಡಿ. ಫೈನಲ್ ಆಗಿ ಪೂಜೆ ಎಲ್ಲ ಮಾಡಿದ್ದೀನಿ. ಅಕ್ಕಿ ನೆನೆಹಾಕಿದ್ರು ಅಮ್ಮ, ಅದಕ್ಕೆ ಅದನ್ನು ವಾಶ್ ಮಾಡಿಬಿಟ್ಟು ಅಕ್ಕಿ ತೊಳೆದ್ಬಿಟ್ಟು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರೈಸ್ ಮಾಡೋದಕ್ಕೆ ಇಡಬೇಕು. ಅದಕ್ಕೆ ನಾನು ಇವಾಗ ಸಿಂಕ್ ಹತ್ರ ಅಕ್ಕಿ ತೊಳೆಯೋದಕ್ಕೆ ಬಂದಿದ್ದೀನಿ ನೋಡಿ. ನಮ್ಮ ಊರಲ್ಲಿ ಸ್ವಲ್ಪ ಮೈಕ್ ಆಗಿಬಿಡ್ತಾರೆ ಸಂಜೆ ಮತ್ತು ಮಾರ್ನಿಂಗು. ಅದ್ರದ್ದು ಡಿಸ್ಟರ್ಬೆನ್ಸ್ ಜಾಸ್ತಿ ಕೇಳಿಸ್ತಾ ಇದ್ದರೆ ಐ ಆಮ್ ಸಾರಿ. ಯಾಕೆ ಅಂದರೆ ಕೆಲವೊಬ್ಬರಿಗೆ ಇರಿಟೇಷನ್ ಆಗಬಾರ್ದಲ್ವ, ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ಅಕ್ಕಿನ 4-5 ಸಾರಿ ವಾಶ್ ಮಾಡ್ಕೊತೀವಿ. ಯಾಕೆಂದರೆ ಪುಡಿ ಕಲಸಿರ್ತೀವಲ್ವ, ಹುಳ ಆಗಬಾರ್ದು ಅಂತ ಅಕ್ಕಿ ಪುಡಿನ ನಾವು ಕಲಸಿ ಇಟ್ಟಿರ್ತೀವಿ. ಅದಕ್ಕೆ ನಾವು 4-5 ಸಾರಿ ವಾಶ್ ಮಾಡ್ಕೊತೀವಿ ನೋಡಿ ಕೈಯಿಂದ. ಈಗ ಚೆನ್ನಾಗಿ ಅಕ್ಕಿನ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಉಪ್ಪು ಹಾಕೋದು ಡಬ್ಬೆ ನೋಡಿ ಎಷ್ಟು ಚೆನ್ನಾಗಿದೆ, ಗ್ಲಾಸಿಂದದು ಸೂಪರ್ ಆಗಿದೆ ಅಲ್ವಾ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇವಾಗ ನೀರು 1 ಗ್ಲಾಸಿಗೆ 2.5 ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ರೈಸ್ ಕುಕ್ಕರ್ಗೆ ನಾನು ರೈಸ್ನ ಇಡ್ತಾಯಿದ್ದೀನಿ. ಒಂದೇ ಕೈಯಲ್ಲೇ ಇಡ್ತಾಯಿದ್ದೀನಿ. ಸ್ವಲ್ಪ ಭಯನೂ ಆಯಿತು, ಯಾಕೆ ಅಂದರೆ ಎಲ್ಲಿ ಶಾಕಿ ಕೊಡ್ದುಬಿಡುತ್ತೆ ಅಂತ ಭಯನೂ ಇತ್ತು. ಆದರೆ ಬಟ್ ಅದು ಶಾಕ್ ಹೊಡೆಯೋದಿಲ್ಲ, ಬಟ್ ಬಟನ್ ಅಷ್ಟೇ ಹೋಗಿದೆ. ಎಲ್ಲನೂ ಸಖತ್ತಾಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ಉಪ್ಪು ಹಾಕೋ ಡಬ್ಬೆ. ಈ ಕಡೆ ಸಾಂಬಾರು ಬೆಳಗ್ಗೆ ಮಾಡಿದ್ದು ಹಾಗೆ ಇತ್ತು. ರೈಸ್ ಒಳಗಡೆ ಸಾಂಬಾರು ರೆಡಿ ಆಗಿದೆ ನೋಡಿ. ಕೆಲಸ ಎಲ್ಲ ಮುಗಿಸಿದ್ದೆ ಫ್ರೆಂಡ್ಸ್. ಸ್ವಲ್ಪ ನೀರು, ಪೂಜೆ ಮಾಡಿದ ಮೇಲೆ ನೀರು ಕುಡಿಬೇಕಂತೆ. ನೀರು ಕುಡಿದ್ರೆ ದೇವ್ರದ್ದು ತೀರ್ಥ ಕುಡ್ದಂಗೆ ಅಂತೆ. ನನಗೆ ಯಾರೋ ಒಬ್ಬರು ಹೇಳಿದರು. ಅದಕ್ಕೆ ನಾನು ಪೂಜೆ ಮಾಡಿದ ತಕ್ಷಣ ಬೆಳಗ್ಗೆ ಆಯಿತು ಸಾಯಂಕಾಲ ಆಯಿತು ನೀರು ಕುಡಿದು ಬಿಡ್ತೀನಿ. ಅದು ನೀರಡಿಕೆ ಆಗಿರಲಿ ಬಿಟ್ಟಿರಲಿ, ಬಟ್ ನಾನು ನೀರು ಕುಡಿತೀನಿ ಪೂಜೆ ಮಾಡಿದ ಮೇಲೆ. ಇವಾಗೂ ಅದೇ ರೀತಿ ನೀರನ್ನ ಕುಡಿತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಮಕ್ಕಳೆಲ್ಲ ಹೋಮ್ವರ್ಕ್ ಬರೆದ ಮೇಲೆ ಇವಳು ನನ್ನ ವೇಲ್ ತೊಗೊಂಡು ಸೀರೆ ಉಟ್ಕೊಂಡಿದ್ದೀನಿ. ವೀಡಿಯೋ ಮಾಡು ಆಂಟಿ ಅಂತ ಕುತ್ಕೊತಾ ಇದ್ಲು. ಇವಳದು ಹೋಮ್ವರ್ಕ್ ಮುಗ್ದಿತ್ತು. ಇವಂದು ಮಾತ್ರ ಜಾಸ್ತಿನೇ ಹೋಮ್ವರ್ಕ್ ಕೊಡ್ತಾರೆ ಪಾಪ. ಅವನದು ಹೋಮ್ವರ್ಕ್ ಹಾಗೆ ಬರೀತಾ ಇದ್ದ. ಅದಾದ ನಂತರ ಇಲ್ಲಿ ಬಟ್ಟೆ ಮಡಿಸೋದಿತ್ತು ಅಲ್ವಾ, ಬಟ್ಟೆ ಮಡಿಸ್ತಾ ಇದ್ದೆ ನೋಡಿ. ತುಂಬ ಬಟ್ಟೆ ಇತ್ತು, ಪುಟ್ಟಿಯೆಲ್ಲ ಹಾಕಿ ಇಟ್ಬಿಟ್ಟಿದ್ರು, ಅದಕ್ಕೆ ಬಟ್ಟೆ ಮಡಿಸ್ತಾ ಇದ್ದೆ ನೋಡಿ.
ಬಟ್ಟೆ ಎಲ್ಲ ಮುಡ್ಸಿದ್ದೆ. ನಮ್ಮ ಅಮ್ಮನ ಫ್ರೆಂಡ್ ಬಂದಿದ್ದರು ನಮ್ಮ ಮನೆ ಹತ್ರ. ಅವರು ಹೊರಗಡೆ ಕುತ್ಕೊಂಡಿದ್ರು. ಇಲ್ಲಿ ತುಂಬ ಜನ ಓಣಿಯಲ್ಲಿ ತುಂಬ ಹಳ್ಳಿ ಸೈಡ್ ಅಂದಮೇಲೆ ಇವ್ರು ಬರ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಅವ್ರ ಜೊತೆ ಮಾತುಕತೆ ಹರಟೆ ಅಂತ. ತುಂಬ ಖುಷಿ ಆಗ್ತಾ ಇರುತ್ತೆ. ಟೈಮ್ ಪಾಸ್ ಯಾವಾಗ ಹೇಗೆ ಟೈಮ್ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಇಲ್ಲಿ. ಅಲ್ಲಿ ಸಿಟಿಯಲ್ಲಾದರೆ ಇಬ್ಬರೇ ಗಂಡ ಹೆಂಡತಿ ಮಗಳು ಅಷ್ಟೇ ಆಗಿಬಿಡುತ್ತೆ. ಇಲ್ಲಿ ಬಂದರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಹಳ್ಳಿ ಲೈಫೇ ಸೂಪರ್ ಆಗಿರುತ್ತೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ಅಮ್ಮನ ಫ್ರೆಂಡ್ ಬಂದಿದ್ರಲ್ವ, ಅವರಿಗೆ ಟೀ ಮಾಡಬೇಕು ಅಂತ ಅಮ್ಮ ಟೀ ಮಾಡು ಅಂತ ಹೇಳಿದರು. ಅದಕ್ಕೆ ಟೀ ಮಾಡೋದಕ್ಕೆ ಇಲ್ಲಿ ಅದೇ ಹಾಲಿನ ಪಾತ್ರೆಯಲ್ಲಿ ಟೀ ಮಾಡೋದಕ್ಕೆ ಇಟ್ಟೆ. ಅದು ಸ್ವಲ್ಪ ಜೋರು ಇಟ್ಬಿಟ್ಟೆ, ಕರ್ರಗಾಗ್ಬಿಡ್ತು. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಇವಾಗ ಟೀ ಫೈನಲ್ ಆಗಿ ಮಾಡಿದ್ದೀನಿ ನೋಡಿ. ಇವಾಗ ಅವರಿಗೆ ಸೋಸಿ ಕೊಡಬೇಕಲ್ವ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅವರು ಯಾರೂ ಅಲ್ಲ, ಅವರು ನನಗೆ ದೊಡ್ಡಮ್ಮ ಆಗ್ತಾರೆ. ಅವರು ತುಂಬ ಚೆನ್ನಾಗಿ ಟೀಚರ್ ಅವರು. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಎಲ್ಲ ಮಾತಾಡಿಸ್ತಾರೆ. ಅವ್ರು ಬಂದಿದ್ದರು, ಮಗಳು ನೋಡೋಕೆ ಬಂದಿದ್ದರು. ಮಗಳು ಮಲ್ಕೊಂಬಿಟ್ಟಿದ್ಲು. ಮಗಳು ಎದ್ದೇಳೋವರೆಗೂ ಅವರು ಪಾಪ ಅಲ್ಲೇ ಕೂತ್ಕೊಂಡಿದ್ರು. ಇವಾಗ ಅವ್ರಿಗೆ ಟೀ ಸೋಸ್ಕೊಂಡು ಅವ್ರಿಗೆ ಟೀ ಕೊಡಬೇಕು ನೋಡಿ. ಹಾಗೆ ಸ್ವಲ್ಪ ಮಿಕ್ಕಿತ್ತು, ನಾನೊಂದು ಸ್ವಲ್ಪ ಸೋಸ್ಕೊತಾ ಇದ್ದೆ. ತುಂಬ ಚೆನ್ನಾಗಾಗಿತ್ತು ಟೀ. ಸ್ವಲ್ಪ ಹಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ ಟೀನ. ಗೆಸ್ಟ್ ಬಂದಿರ್ತಾರಲ್ವ, ಅವ್ರಿಗೇನು ಟೀ ಕಾಫಿ ಮಾಡಿ ಕೊಡಬೇಕಂದ್ರೆ ತುಂಬ ಖುಷಿ ನನಗೆ. ಯಾಕಂದರೆ ಜಾಸ್ತಿ ಹಾಲಿರಬೇಕು. ಕಮ್ಮಿ ಹಾಲಿತ್ತು ಅಂದರೆ ನನಗೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಫೈನಲ್ ಆಗಿ ಅವ್ರಿಗೆ ಟೀ ಮಾಡಿಕೊಟ್ಟೆ. ಇವಳೊಬ್ಬಳು ಯೋಗ ಮ್ಯಾಟ್ ತೊಗೊಂಡು ತಲೆ ಮೇಲೆ ಹಾಕ್ಕೊಂಡು ಕೂತ್ಕೊಂಡಿದ್ಲು. ಅದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನೋಡಿ. ಯಾವ ರೀತಿ ಹಾಕ್ಕೊಂಡು ಕೂತ್ಕೊಂಡಿದ್ದಾಳೆ ನೋಡಿ. ಆಂಟಿ ವಿಡಿಯೋ ಮಾಡು ಅಂತಿದ್ಲು. ಇವಳು ವಿಡಿಯೋ ಮಾಡು ಅನ್ನೋದಕ್ಕೋಸ್ಕರ ಇವನು ವಿಡಿಯೋ ಮಾಡು ಅಂತ ಹೇಳ್ತಿದ್ದ. ಹಾಗೆ ಅವನಿಗೆ ಹೋಮ್ವರ್ಕ್ ಹೇಳ್ಕೊಡ್ತಾ ಇದ್ದೆ. ಬನ್ನಿ ನೋಡುವ. ಇದೇನು 11 12 13 14 15 16 17 18 19 20 21 16 17 ಇಲ್ಲಿ ಇದ್ರ ಬರೀ. ಇಲ್ಲಿ ಇದನ್ನ ನೋಡ್ಕೊಂಡು ಇಲ್ಲಿ ಬರೀ. 10 11 12 13 14 15 ಇಲ್ಲಿ ಕೊಟ್ಟಾರೋಡು. ಇವು 10 ಇದಾವ, 10 11 ಇದಾವ, 11 12 ಇದಾವ, 12 13 14 15 16 17 18 19 20. ಇದು 20ನೇ. ಇದು ನೀಟಾಗಿ ಬರೀ, ನೀಟಾಗಿ ಬರೀ. ಪುಟ್ಟಕ್ಕೆ ನಿಮ್ಮ ಕಾಲು ಕಾಣಕತ್ತಾವ. ಸರಿ ನೋಡ್ದಮ್ಮ, ಇವತ್ತು ನೋಡು. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.